ಕೇಂದ್ರ ಸರ್ಕಾರದಿಂದಲೇ ಜಾತಿ ಜನಗಣತಿ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಚರ್ಚೆಗಳು ಈಗ ನಡೀತಾ ಇದ್ದಾವೆ. ಜಾತಿ ಜನಗಣತಿ ಮಾಡಬೇಕು ಅಂತ ಹೇಳಿ ನಾನೇ ಪತ್ರ ಬರೆದಿದ್ದೆ, ನಾನೇ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೆ ಅಂತ ಪ್ರಧಾನಿ ಮೋದಿಗೆ ಏಪ್ರಿಲ್ 16ರಂದೇ ನಾನು ಪತ್ರ ಬರೆದಿದ್ದೆ. ಅದಕ್ಕೂ ಮೊದಲೇ ನಾನು ಡಿಮ್ಯಾಂಡ್ ಕೂಡ ಮಾಡಿದ್ದೆ, ಜಾತಿ ಜನಗಣತಿ ಆಗಬೇಕು ಅಂತ ಹೇಳಿ. ಈ ಮಾತನ್ನು ಹೇಳಿದಂಥವರು ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ. ಜಾತಿ ಜನಗಣತಿ ಅದು ನಮ್ಮ ಕೋರಿಕೆಯೂ ಆಗಿತ್ತು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಜಾತಿ ಜನಗಣತಿಯ ಅಸ್ತ್ರ ಬಳಸಿದೆ, ಇದನ್ನು ನಾನು ಗುಡ್ ಫಾರ್ ಕಂಟ್ರಿ ಅಂತ ಸ್ವಾಗತ ಮಾಡ್ತೇನೆ, ದೇಶಕ್ಕೆ ಒಳ್ಳೆಯದು ಇದು ಅಂತ ಹೇಳಿ. ಬಿಜೆಪಿಯವರು ಮೀಸಲಾತಿ ವಿರೋಧಿಗಳು, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮೀಸಲಾತಿ ಬೇಕು, ಸರ್ವೆ ಇಟ್ಟಿರುವ ಅಥವಾ ಸರ್ವೆಗೆ ಕೊಟ್ಟಿರುವಂಥ 550 ಕೋಟಿ ರೂಪಾಯಿ ಯಾವುದಕ್ಕೂ ಕೂಡ ಸಾಕಾಗೋದಿಲ್ಲ, ಜಾತಿ ಜನಗಣತಿಗೆ ಸಮಯವನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಖರ್ಗೆ ಒತ್ತಾಯ ಮಾಡಿದ್ದಾರೆ. ಬಿಹಾರ ಯುಪಿ ಎಲೆಕ್ಷನ್ ಕಾರಣಕ್ಕಾಗಿ ಯಾಕಂದ್ರೆ ನನಗೆ ಬೇಕು ಕೆಲಸ. ನಿಮಗೆ ಗೊತ್ತಿರಬಹುದು, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371J ಬೇಕಾಗಿತ್ತು. ನಾ ಎಲ್ಲಾರ ಹಿಂಗೆ ಪ್ರಚಾರ ಮಾಡಿ ನಿಮ್ಗೆ ಹೇಳಿ ಮಾಡಿಸಿದ್ದೇವ. ಯಾರಿಗೂ ಸುಳಿವು ಇಲ್ಲದೆ 2/3 ಮೆಜಾರಿಟಿ ನಮಗೆ ಇಲ್ಲದೆ ಹೋದ್ರೂ, ಸಿಂಪಲ್ ಮೆಜಾರಿಟಿನೂ ನಮ್ಮ ಪಾರ್ಟಿಗೆ ಇಲ್ಲದೆ ಹೋದ್ರೂ ನಾನು ಎಲ್ಲರ ಸಹಕಾರವನ್ನು ತಗೊಂಡು ಆ ಆರ್ಟಿಕಲ್ನು ಯುನಾನಿಮಸ್ಲಿ ಪಾಸ್ ಮಾಡಿಸ್ತೇವೆ. ಸೊ ಹಾಗೆ ಕೆಲಸ ಮಾಡತಕ್ಕಂಥ ಒಂದು ರೀತಿ ಇರ್ತದೆ. ಯಶಸ್ಸು ಆಗಬೇಕು ಅಂಥೇಳಿ ನೀವು ಮನಸ್ಸಿನಲ್ಲಿದ್ದರೆ ಮಾಡ್ತಾರೆ. ಆದರೆ ಟೀಕೆ ನೇರುಗೆ ಹಿಡ್ಕೊಂಡು ಟೀಕೆ ಮಾಡ್ತಾರೆ. ಇವರೆಲ್ಲ ಹುಟ್ಟಿದ್ದಿಲ್ಲ ಅವಾಗ. ನೇರುಗೆ ಟೀಕೆ ಈಗ ಮಾಡ್ತಾರೆ. ದೇಶ ಯಾವ ಪರಿಸ್ಥಿತಿಯಲ್ಲಿತ್ತು, ಹೇಗಿತ್ತು, ಬ್ರಿಟಿಷರು ಯಾವ ರೀತಿಯಾಗಿ ಬಿಟ್ಟು ಹೋಗಿದ್ರು, ಇದು ತಿಳ್ಕೊಳ್ಳಾರ್ದೆ ಇವ್ರು ಕಂಪೇರ್ ಮಾಡ್ತಾರೆ. ನೀವು ಕೊಡಬಾರ್ದು ಅನ್ನತಕ್ಕಂಥ ಗುಂಪಿನಲ್ಲಿ ನೀವೊಬ್ಬರು. ಈಗ ನಮಗೆ ಈ ಬುದ್ಧಿ ಹೇಳೋದು ಅಷ್ಟು ಸರಿಯಲ್ಲ. ಅವ್ರು ದೇ ಶುಡ್ ಫುಲ್ಫಿಲ್ ಇಟ್. ಒನ್ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು. ಅದಕ್ಕೆ ಇವತ್ತೇನಾಗಿದೆ, ಇದು ಸೆನ್ಸಸ್ನಲ್ಲೇ ಇದನ್ನು ಮಾಡಬೇಕನ್ನೋದು ಇದು ಒಳ್ಳೆಯ ಸ್ಟೆಪ್ ಇದೆ. ಆದರೆ ಇದು ಬೇಗನೆ ಆಗಬೇಕು. ಒಂದು, ತೋರಿಕೆಗಿರಬಾರ್ದು. ಎರಡು, ಮೂರನೇದಾಗಿ ಎಕನಾಮಿಕ್ ಮತ್ತು ಎಜುಕೇಷನಲ್ ಸರ್ವೆ ಪರ್ಫೆಕ್ಟಾಗಿ ಎಲ್ಲ ಜನರಿಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಇದು ಆಗಬೇಕು ಅಂತಕ್ಕಂಥದ್ದೇ ಅನಿಸಿಕೆ ನಮ್ಮದಿದೆ. ಇದನ್ನು ನಾನು ಇನ್ನೂ ಕೂಡ ವೆಲ್ಕಮ್ ಮಾಡಿದ್ದೇನೆ ಮತ್ತು ರಾಹುಲ್ ಗಾಂಧಿಯವರು ಕೂಡ ಇದನ್ನು ವೆಲ್ಕಮ್ ಮಾಡಿದ್ದಾರೆ. ಅದಕ್ಕಾಗಿ ಇದು ಆದಷ್ಟು ಬೇಗನೆ ಮುಂದುವರಿಬೇಕು. ಮತ್ತು ಈಗೇನು ಬರೇ ಒಂದು 550 ಕೋಟಿ ರೂಪಾಯಿ ಇದಕ್ಕೆ ಸರ್ವೆಗೆ ಇಟ್ಟಿದ್ದಾರೆ, ಅದನ್ನು ಎದಕ್ಕೂ ಸಾಲೋದಿಲ್ಲ. ಅದು ಸುಮ್ಮನೆ ಒಂದು ನಾಮಿನಲ್ ಟೋಕನ್ ಗ್ರಾಂಟ್ ಇಟ್ಟಿದ್ದಾರೆ. ಈಗ ಇದಕ್ಕೆ ಹೆಚ್ಚಿನ ಅಲಾಟ್ಮೆಂಟ್ ಮಾಡಿ ಟೈಮ್ ಲಿಮಿಟ್ ಕೊಡಬೇಕು. ಇದು ಏನು 1 ತಿಂಗಳು 2 ತಿಂಗಳು 3 ತಿಂಗಳದಾಗ ಮಾಡ್ತಾರೋ, ಇದಕ್ಕೆ ಟೈಮ್ ಲಿಮಿಟ್ ಕೊಟ್ಟು ತಕ್ಷಣ ಜಾರಿಯಲ್ಲಿ ತರ್ತಕ್ಕಂಥದ್ದು ಆಗಬೇಕು. ಇಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಯಾವ ಸ್ಥಿತಿ ಇತ್ತೋ ಆ ಸ್ಥಿತಿಯಲ್ಲಿ ಎಲ್ಲನೂ ಕೂಡ ಯಾರಿಗೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದಿದ್ರು. ಆವಾಗ ಎಲ್ಲರೂ ಅಪೋಸ್ ಮಾಡಿದ್ರು. ಆದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅದಕ್ಕೆ ಪರ ಇದ್ದರು. ಅದು ಆಗಲಿಲ್ಲ. ಆದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಮೇಲೆ ಒಂದೊಂದಾಗಿ 4 ಕೋಡ್ಗಳನ್ನು 4 ಆ್ಯಕ್ಟ್ಗಳನ್ನು ಅವರು ಮಾಡಿದರು. ಸೊ ನಾವು ಒಂದು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತೇವೆ ಹೊರತಾಗಿ ಅವ್ರ ಹಂಗೆ ನೆಹರೂಜಿನೇ ಅಪೋಸ್ ಕಿಯಾ, ಗಾಂಧಿಜಿನೇ ಅಪೋಸ್ ಕಿಯಾ, ಇಂದಿರಾ ಗಾಂಧಿನೇ ಐಸಾ ಕಿಯಾ ಅಂತ ಹೇಳೋರಲ್ಲ. ಅರೆ ನೀವು ಮೂಲತಾನೇ ರಿಸರ್ವೇಷನ್ ವಿರೋಧಿಗಳು.